ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಜೊತೆಗೆ ಅವರೆಲ್ಲೂ ಸಮೀಕ್ಷೆಗೆ 50% ಸಹ ಅವರು ಭಾಗಿಯಾಗಿಲ್ಲ, ಜೊತೆ ಅವರೆಲ್ಲೂ ಮಾಡಿಲ್ಲ. ಹಾಗಾಗಿ ಜನಸಮುದಾಯವನ್ನು ಇಡೀ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಏನಿವತ್ತು ಒಂದು ಬಹಳ ಪ್ರಬಲವಾಗಿರ್ತಕ್ಕಂಥ ಸಮುದಾಯ ಏನಿದೆ, ಆ ಸಮುದಾಯವನ್ನ ಕುಗ್ಗಿಸಬೇಕು ಅಂತೇಳಿ ಹುನ್ನಾರ ನಡೆಸಿ ಈ ಥರ ಆಗಿದೆ. ದಯಮಾಡಿ ಕ್ಯಾಬಿನೆಟ್ನಲ್ಲಿ ಇವತ್ತು ವಿಷಯ ಚರ್ಚೆ ಆಗ್ತಾ ಇದೆ. ಯಾವ ಕಾರಣಕ್ಕೂ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರಿಗೂ ಸಮಸ್ಯೆಗಳಾಗಬಾರ್ದು, ಯಾವ ಸಮುದಾಯಕ್ಕೂ ವಂಚನೆ ಆಗಬಾರ್ದು. ಆ ರೀತಿಯಲ್ಲಿ ನೀವು ತೀರ್ಮಾನ ತಗೋಬೇಕು. ಒಂದು, ಎರಡನೇದು ವರ್ಗೀಕರಣ ಆಗಿರ್ತಕ್ಕಂಥದ್ದು ಅವೈಜ್ಞಾನಿಕ ವರ್ಗೀಕರಣ ಆಗಿದೆ. ವರ್ಗೀಕರಣ ವಿಷಯದಲ್ಲಿ ABC ಅಂತೇಳಿ ಮನಬಂದಂತೆ ಈ ಸಮುದಾಯವನ್ನು ಹೊಡೆಯಲಿಕ್ಕೆ ಬಹಳಷ್ಟು ತಂತ್ರಗಾರಿಕೆ ಮಾಡಿದ್ದಾರೆ. ಹಾಗಾಗಿ ನಾವು ಸುಮ್ಮನೆ ಕೂತ್ರೆ ಇವತ್ತು ನೋಡಿ ನಾವೆಲ್ಲ ಇಲ್ಲಿ ಸೇರಲಿಲ್ಲ ಅಂತಿದೆ, ಕ್ಯಾಬಿನೆಟ್ಗೆ ಬಿಸಿ ಮುಟ್ತಿರ್ಲಿಲ್ಲ. ಈಗ ಇಲ್ಲಿ ಸೇರಿರೋದ್ರಿಂದ ಏನಾಗಿದೆ, ಅಲ್ಲೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ಅವರು ಸಕ್ರಿಯವಾಗಿದ್ದಾರೆ, ವಿಷಯದಲ್ಲಿ ಅವರು ಬಹಳ ಸೀರಿಯಸ್ ಆಗಿದ್ದಾರೆ. ಅವರಿಗೆ ಸುಲಭವಾಗಿ ಮೋಸ ಮಾಡೋಕ್ಕಾಗಲ್ಲ, ಅವರಿಗೆ ಸುಲಭವಾಗಿ ವಂಚನೆ ಮಾಡೋಕ್ಕಾಗಲ್ಲ, ಅವರಿಗೆ ಸುಲಭವಾಗಿ ನಾವು ಅವರ ಇದನ್ನು ನಾವು ಹಕ್ಕುಗಳನ್ನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥದ್ದಾದರೂ ತಲುಪಬೇಕು ಅವ್ರಿಗೆ ಅನ್ನೋ ಉದ್ದೇಶಕ್ಕೆ ಇವತ್ತು ನಿಮಗೊಂದು ಕೃತಜ್ಞತೆಯನ್ನು ಹೇಳಬೇಕಾಗಿತ್ತು, ಒಂದು ಕಾರ್ಯಾಗಾರವನ್ನು ಮಾಡಬೇಕಾಗಿತ್ತು. ಆ ಕಾರ್ಯಾಗಾರದಲ್ಲಿ ಎಲ್ಲ ಸೋದರರು ಮಾತಾಡಿದ್ರಿ. ಭವಿಷ್ಯ ನನಗನ್ಸೋದು ತಮ್ಮೆಲ್ಲರ ಸಲಹೆ ಅಭಿಪ್ರಾಯಗಳು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇನ್ನು ಮುಂದೆ ಈ ಸಮುದಾಯವನ್ನು ಬಹಳ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿ ನಾವು ನಡೆಸ್ಕೊಳ್ಳಿಲ್ಲ ಅಂದರೆ, ಅಥವಾ ನಾವೇನಾದರೂ ವ್ಯಕ್ತಿ ಪ್ರತಿಷ್ಠೆ ವೈಯಕ್ತಿಕ ಪ್ರತಿಷ್ಠೆಗಳನ್ನ ಪಕ್ಷ ರಾಜಕಾರಣ ಇಟ್ಕೊಂಡು ಏನಾದರೂ ನಾವು ಹೆಜ್ಜೆ ಇಟ್ಟಿದ್ದಾರೆ, ಈ ಸಮುದಾಯವನ್ನು ಯಾರೂ ಕಾಪಾಡಕ್ಕಾಗಲ್ಲ. ಇದು ತಬ್ಲಿ ಸಮುದಾಯ ಆಗಬೇಕು. ಇಂಥ ತಬ್ಲಿ ಸಮುದಾಯವನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಎಲ್ಲವನ್ನೂ ಬಿಟ್ಟು ಹೊರಗೆ ಬರಬೇಕು. ನಾವು ಪ್ರತಿಯೊಬ್ಬ ಹಿರಿಯ ಹೋರಾಟಗಾರರು, ಪ್ರತಿಯೊಬ್ಬರು ನಮಗೆ ಅಮೂಲ್ಯನೇ. ನಾವು ಯಾರನ್ನು ಅವ್ರ ವಿಷಯ ಗೊತ್ತು ಇವ್ರ ವಿಷಯ ಗೊತ್ತಿಲ್ಲ ಅಂತ ಹೇಳಲ್ಲ. ಅವತ್ತು ಬೆಂಗಳೂರಿನಲ್ಲಿ ನೀವೆಲ್ಲ ಶಕ್ತಿ ಪ್ರದರ್ಶನ ಮಾಡಿದ್ರಿಂದನೇ ಅವತ್ತು 22ನೇ ತಾರೀಕು ತಗೊಳ್ತಕ್ಕಂಥ ನಿರ್ಧಾರ ಮುಂದಕ್ಕೆ ಹೋಗಿದೆ. ಮತ್ತೆ ಇವತ್ತು ಸಹ ಏನು ತೀರ್ಮಾನ ಆಗೋದಿಲ್ಲ. ಇವತ್ತು ಚರ್ಚೆ ಆಗ್ತಿದೆ, ಕ್ಯಾಬಿನೆಟ್ ಉಪಸಮಿತಿ ಮಾಡಬೇಕು, ಸಬ್ ಕಮಿಟಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಿದ್ದಾರೆ. ಬಟ್ ಇವತ್ತೇನು ಅದು ಅಂತಿಮ ಆಗೋದಿಲ್ಲ. ಹಂಗಂತ ನಾವು ಕೂತ್ಕೊಳ್ಳೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಯಾವುದೇ ಸಮುದಾಯವನ್ನು ಗುರಿ ಮಾಡಿದೆ ನಾವು ಯಾವುದೇ ಸಮುದಾಯಗಳ ಬಗ್ಗೆ ಪ್ರಸ್ತಾಪ ಮಾಡೋದು ಬೇಡ. ನಮ್ಮ ಸಮುದಾಯದ ಹಿತರಕ್ಷಣೆ, ನಮ್ಮ ಸಮುದಾಯದ ಹಿತಾಸಕ್ತಿಗಳು ಕಾಪಾಡಿಕೊಳ್ಳಲಿಕ್ಕೆ ಮುಂದಿನ ದಿನದಲ್ಲಿ 31 ಜಿಲ್ಲೆಗಳಲ್ಲಿ ನಾವು ಎಚ್ಚರವಾಗಿರಬೇಕು. ಬಲಗೈ ಸಮುದಾಯದ ಒಕ್ಕೂಟ ಅಂತ ನಾವು ಸುಮ್ಮನೆ ಮಾಡಿದೆ, ಒಂದು ಸ್ಟಾರ್ಟ್ ಮಾಡ್ಲಿಕ್ಕೆ ಮಾಡಿದ್ದೇವೆ ಅಷ್ಟೇ. ಅದರ ಕಾರ್ಯ ಚೌಕಟ್ಟುಗಳು ಹೇಗಿರಬೇಕು, ಅಲ್ಲಿ ಯಾರು ಕೆಲಸ ಮಾಡಬೇಕು, ಅಲ್ಲಿ ಯಾರ್ಯಾರು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಸಭೆ ಕರೀಬೇಕು. ಸಭೆ ಕರೆದು ತೀರ್ಮಾನ ಮಾಡಿ 31 ಜಿಲ್ಲೆಗಳಲ್ಲೂ ಒಂದು ಭದ್ರತೆ ಇರ್ತಕ್ಕಂಥ ಸಮುದಾಯವನ್ನು ಕಟ್ಟತಕ್ಕಂಥ ಮನಸ್ಸುಗಳನ್ನ ಕಟ್ಟಬೇಕಾಗಿ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ತೀರ್ಮಾನ ತಗೋಬೇಕಾದಂಥ ಸಂದರ್ಭ ಇದೆ. 2 ಆಪ್ಷನ್ ನಮ್ಮ ವಿಠಲ್ ಅವರು ಈಗ ಮಾತಾಡ್ತಾ ಇದ್ರು, ಮತ್ತೆ ಈಗ ಮಾತಾಡಿದವ್ರದ್ದು ಲೈವ್ ಕೇಳಿದ್ವಿ ನಾವು. ಒಂದು ಕಾನೂನಲ್ಲಿ ರೆಡಿ ಮಾಡ್ಕೊಂಡು ಈಗಾಗಲೇ ರೆಡಿ ಆಗ್ತಿದೆ. ಅದರಲ್ಲಿ ನಾವು ಕಾನೂನಲ್ಲಂತೂ 100% ಕಾನೂನಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ. ಕಾನೂನಲ್ಲಿ ಯಾವ ಕಾನೂನು ಫೇಲ್ ಆಗಲ್ಲ ನಾವು, ಯಾಕೆಂದ್ರೆ ಅಷ್ಟು ಅಥೆಂಟಿಕ್ ಡಾಕ್ಯುಮೆಂಟೇಶನ್ ಅವ್ರು ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ಮಾಡಿರ್ತಕ್ಕಂಥ ಏನು ಮೋಸತನ ಇದೆ ಅದೆಲ್ಲವೂ ನಮ್ಮ ದಾಖಲೆ ಸಮೇತ ಇದೆ. ಎರಡನೇದು ಹೋರಾಟವನ್ನು ಸಕ್ರಿಯವಾಗಿ ಮಾಡಬೇಕಾಗುತ್ತೆ. ಯಾರೋ ಮಾಡ್ತಾರೆ ನಾವು ಹೋಗಿ ಸೇರ್ಕೊಳ್ಳೋಣ, ಯಾರೋ ಏನೋ ಮಾಡ್ತಾರೆ ನಾವು ಹೋಗಿ ಸೇರ್ಕೊಳ್ಳೋಣ ಅನ್ನೋದಕ್ಕಿಂತ ಪ್ರತಿಯೊಬ್ಬರು ಸೈನಿಕರಾಗಿ ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ಯಾರೋ ಈಗ ಒಗ್ಗಂದು ಯಾರೋ ಕರೆದು ಹೋಗ್ಬೇಕು, ನಾವು ಸೇರ್ಕೋಬೇಕು. ನಾವು ನಮ್ಮ ಕರೆದಿಲ್ಲ, ನಮ್ಗೆ ಫೋನ್ ಮಾಡಿಲ್ಲ, ನಮ್ಗೆ ಅದಾಗಿಲ್ಲ, ಅದೆಲ್ಲ ಇದೆ. ಸಮುದಾಯದ ಪ್ರಶ್ನೆ, ಸಮುದಾಯದ ಹಿತಾಸಕ್ತಿ ಇದೆ. ಹಾಗಾಗಿ ನೀವೆಲ್ಲರ ಸಹಭಾಗಿತ್ವ, ನೀವೆಲ್ಲರ ಸಕ್ರಿಯವಾಗಿ ನೀವು ಪಾಲ್ಗೊಂಡು ಈ ನಾಗಮೋಹನ್ ದಾಸ್ ವರದಿಯನ್ನ ತಿರಸ್ಕರಿಸುವವರೆಗೂ ನೀವು ವಿರಮಿಸಬಾರದು ಅಂತಕ್ಕಂಥದ್ದು ನನ್ನ ಒಂದು ಸಬ್ಮಿಷನ್. ಈ ವರದಿ ತಿರಸ್ಕರಿಸುವವರೆಗೂ ನೀವು ವಿರಮಿಸಬಾರದು. ಒಂದನೇದು. ಎರಡನೇದು